ನಿಮ್ಮ ಮಕ್ಕಳ ಸ್ಕೂಲ್ ಬ್ಯಾಗ್ನಲ್ಲಿ ಕುರ್ಕುರೆ, ಲೇಸ್ ಅಥವಾ ಚಾಕ್ಲೇಟ್ಗಳು ಇರುತ್ತವ? ಹಾಗಿದ್ರೆ ನಿಮಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಮುಂದೆ ಕರ್ನಾಟಕದ ಯಾವುದೇ ಶಾಲಾ ಕಾಲೇಜುಗಳ ಆವರಣದಲ್ಲಿ ಮಾತ್ರವಲ್ಲ, ಅದರ ಸುತ್ತಮುತ್ತಲೂ ಇಂತಹ ಜಂಕ್ ಫುಡ್ ಸಿಗೋದಿಲ್ಲ. ಹೌದು, ಮಕ್ಕಳ ಆರೋಗ್ಯ ಕಾಪಾಡಲು ಕರ್ನಾಟಕ ಸರ್ಕಾರ ಈಗ ಅತ್ಯಂತ ಕಟ್ಟುನಿಟ್ಟಿನ ನೋ ಜಂಕ್ ಫುಡ್ ಮಾರ್ಗಸೂಚಿಯನ್ನ ಜಾರಿಗೆ ತಂದಿದೆ. ಮುಂದೆ ರಾಜ್ಯದ ಎಲ್ಲಾ ಶಾಲೆ ಮತ್ತು ಪಿಯು ಕಾಲೇಜುಗಳ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಹೈ ಫ್ಯಾಟ್, ಅತಿಯಾದ ಸಕ್ಕರೆ ಮತ್ತು ಉಪ್ಪು ಇರುವಂತಹ ಆಹಾರ ಪದಾರ್ಥಗಳ ಮಾರಾಟ ಹಾಗೂ ಪ್ರಚಾರವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ನಿಯಮ ಮೀರಿದ್ರೆ ಅಂಗಡಿಗಳ ಲೈಸೆನ್ಸ್ ಕೂಡ ರದ್ದಾಗಬಹುದು. ಈ ನಿರ್ಧಾರಕ್ಕೆ ಮುಖ್ಯ ಕಾರಣ ಇತ್ತೀಚೆಗೆ ಆಹಾರ ಸುರಕ್ಷತಾ ಇಲಾಖೆ ನಡೆಸಿದಂತಹ ತಪಾಸಣೆ. ನಮ್ಮ ಮಕ್ಕಳು ಪ್ರತಿದಿನ ಮೈದಾ, ವೈಟ್ ಬ್ರೆಡ್ ಮತ್ತು ಪ್ರೊಸೆಸ್ಡ್ ಸ್ನಾಕ್ಸ್ ತಿಂತಾ ಇರೋದು ಬೆಳಕಿಗೆ ಬಂದಿದೆ. ಇದು ಮಕ್ಕಳಲ್ಲಿ ಸಣ್ಣ ವಯಸ್ಸಿನಲ್ಲೇ ಬ್ಲಡ್ ಶುಗರ್ ಮತ್ತು ಬೊಜ್ಜು ಹೆಚ್ಚಾಗಲು ಕಾರಣವಾಗ್ತಾ ಇದೆ. ಹಾಗಾಗಿ ಮುಂದೆ ಶಾಲೆಗಳಲ್ಲಿ ಇಡ್ಲಿ, ಉಪ್ಪಿಟ್ಟು, ಪೋಹಾದಂತಹ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರಗಳಿಗೆ ಮಾತ್ರ ಆದ್ಯತೆಯನ್ನ ನೀಡಬೇಕಾಗ್ತದೆ. ಆದರೆ ಈ ನಿಯಮದ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಪೋಷಕರು ಸರ್ಕಾರದ ಈ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ. ಆದರೆ ಶಾಲಾ ಆಡಳಿತ ಮಂಡಳಿಗಳು ಮತ್ತು ಬೀದಿ ಬದಿಯ ವ್ಯಾಪಾರಿಗಳಿಗೆ ಒಂದು ದೊಡ್ಡ ಗೊಂದಲವಿದೆ. ಅಸಲಿಗೆ ಸರ್ಕಾರ ಯಾವೆಲ್ಲ ಆಹಾರಗಳನ್ನ ಜಂಕ್ ಫುಡ್ ಲಿಸ್ಟ್ಗೆ ಸೇರಿಸಿದೆ? ಸ್ಕೂಲ್ ಗೇಟ್ನಿಂದ 50 ಮೀಟರ್ ದೂರವನ್ನ ಅಳೆಯೋದು ಹೇಗೆ? ಮತ್ತು ಇದನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಸಾಧ್ಯವೇ ಅನ್ನುವಂಥ ಪ್ರಶ್ನೆಗಳು ಎದ್ದಿವೆ. ಏನೇ ಇರಲಿ, ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಇದೊಂದು ಒಳ್ಳೆಯ ಹೆಜ್ಜೆ. ಈಗ ನಿಮ್ಮ ಸರದಿ. ಮಕ್ಕಳ ಆರೋಗ್ಯ ಸುಧಾರಿಸಲು ಸರ್ಕಾರದ ಈ ಕಠಿಣ ನಿರ್ಧಾರ ನಿಜಕ್ಕೂ ಹೆಲ್ಪ್ ಆಗುತ್ತಾ? ಅಥವಾ 50 ಮೀಟರ್ ದಾಟಿದ ತಕ್ಷಣ ಮಕ್ಕಳು ಮತ್ತೆ ಜಂಕ್ ಫುಡ್ ತಿನ್ನಲ್ವಾ? ನಿಮ್ಮ ಅಭಿಪ್ರಾಯವನ್ನ ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.